ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆ ಕೈಕೊಟ್ಟ ಕಾರಣ ವಿಜಯನಗರದಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೂಳಗುಂದಿ, ಇಟಗಿ, ಉತ್ತಂಗಿಯಲ್ಲಿ ಬೆಳೆಗಳು ಒಣಗಿವೆ. ಹಾಗಾಗಿ ರೈತರು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಮಳೆ ಕೊರತೆ ಹಿನ್ನೆಲೆ ಮೆಕ್ಕೆಜೋಳ ಬೆಳೆ ಒಣಗಿರುವಂಥದ್ದು. ಹಾಗಾಗಿ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಒಣಗಿದ ಮೆಕ್ಕೆಜೋಳ ಬೆಳೆಯನ್ನ ನಾಶಪಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ. ಹಾಗಾಗಿ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ರೈತರು ಒತ್ತಾಯಿಸ್ತಾ ಇರುವಂಥದ್ದು. ಸರಿಯಾದ ಸಮಯಕ್ಕೆ ಸರಿಯಾದ ಅಳತೆಯಲ್ಲಿ ಮಳೆ ಬರದೇ ಇರುವಂತಹ ಕಾರಣ ರೈತರು ಬೆಳೆದಿರುವಂತಹ ಬೆಳೆ ಒಣಗ್ತಾ ಇರುವಂಥದ್ದು. ಇದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಈ ರೀತಿಯಾಗಿ ಜೀವನ ನಡೆಸಬೇಕು ಅಂತ ಹೇಳಿ ನಾವು ಬೆಳೆಗಳನ್ನ ಹಾಕಿರ್ತೀವಿ. ಜೀವನ ಅಂದ್ರೆ ವರ್ಷ ಪೂರ್ತಿ ಇದೇ ಬೆಳೆಗಳ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಆದ್ರೆ ಈ ರೀತಿಯಾಗಿ ಮಳೆ ಕೈ ಕೊಟ್ರೆ ಬೆಳೆ ಒಣಗಿಬಿಡುತ್ತೆ. ಹಾಗಾಗಿ ನಮ್ಮ ಜೀವನ ಏನು ಅನ್ನುವಂಥ ಪ್ರಶ್ನೆಗಳು ಈಗ ರೈತರು ಮಾಡ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಒಣಗಿರುವಂತಹ ಮೆಕ್ಕೆಜೋಳ ಬೆಳೆಯನ್ನ ನಾಶಪಡಿಸೋದಕ್ಕೆ ರೈತರು ಮುಂದಾಗಿದ್ದಾರೆ. ಹಾಗಾಗಿ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ರೈತರು ಒತ್ತಾಯಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲೆ ಜಿಲ್ಲಾಧ್ಯಕ್ಷರು ಟಿ ನಾಗರಾಜ. ನಮಗೇನು ಮುಂಗಾರು ಮಳೆ ಆಗಬೇಕಾಗಿತ್ತು. ಈ ಸರಿ ನಮಗೆ ಮುಂಗಾರು ಮಳೆ ಆಗಿಲ್ಲ. ಇದರಿಂದ ಭಾಳ ರೈತರು ಕಂಗಾಲಾಗಿದ್ದಾರೆ. ನಾವು ಸರ್ಕಾರದಲ್ಲಿ ಕೇಳೋದು ಒಂದೇ ಮಾತು, ನಮ್ಮ ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಮತ್ತು ಜಾನುವಾರುಗಳಿಗೆ ಈಗೇನು ಮಳೆ ಮುಂಗಾರು ಮಳೆ ಆಗಿಲ್ಲಲ್ಲ, ಸೊ ಹಂಗಾಗಿ ಅದಕ್ಕೆ ಮೇವಿನ ಕೊರತೆ ಬರೋ ಸಾಧ್ಯತೆ ಭಾಳ ಇದೆ. ನೀವು ಪ್ರತಿ ತಾಲೂಕಿನಲ್ಲಿ ಮೇವಿನ ಬ್ಯಾಂಕ್ಗಳನ್ನು ಓಪನ್ ಮಾಡಬೇಕು ಮತ್ತು ಗೋಶಾಲೆಗಳನ್ನು ಓಪನ್ ಮಾಡಬೇಕು. ನೀವೀಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಕೆರೆಗಳನ್ನು ಹೂಳೆತ್ತುವ ಒಂದು ಕಾರ್ಯ ಮಾಡಿದರೆ ಭಾಳ ಅನುಕೂಲ ಇರುತ್ತೆ ಅಂತಂದೇಳಿ ಈ ಮೂಲಕ ನಾನು ಹೇಳ್ತಿದ್ದೀನಿ. ಸರಿ, ಬೆಳೆ ಒಣಗ್ತಾ ಇದ್ದಾರೆ, ಪರಿಹಾರ ಕೊಡಬೇಕು.